KRY ಕಂಪ್ಯೂಟರ್ಸ್‌ಗೆ ಸ್ವಾಗತ, ಸುಸ್ವಾಗತ. ನೋಡಿ, ನಾವಿಂದು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಬ್ಯಾಟರಿ ಚಾಲಿತ ವೀಲ್‌ಚೇರನ್ನು ಕರೆದಿದ್ದಾರೆ. ಅದನ್ನು ನಾವು ಹೇಗೆ ಒಂದು ಅರ್ಜಿಯನ್ನು ಹಾಕ್ಬೇಕನ್ನೋದನ್ನು ಈ ಪ್ರೊಸೆಸ್ ಮೂಲಕ ತಿಳ್ಕೊಳ್ಳೋಣ. ಸೇವಾ ಸಿಂಧು ಪೋರ್ಟಲ್‌ಗೆ ಹೋಗಿ ನಿಮ್ಮ ಫೋನ್ ನಂಬರನ್ನು ಹಾಕಬೇಕು. ಫೋನ್ ನಂಬರ್ ಹಾಕಿದ ನಂತರ ಅಲ್ಲಿ ನಿಮಗೆ OTP ಕೇಳುತ್ತೆ. OTPನ ಹಾಕಬೇಕು. OTP ಹಾಕಿದ ನಂತರ ನಿಮಗೆ OTP ಸೆಂಡ್ ಆಗುತ್ತೆ. ಆ OTPಯನ್ನು ನೀವೇನು ಮಾಡಬೇಕು, ಯೂಸರ್ ಐಡಿ ಅಥವಾ ಪಾಸ್ವರ್ಡ್ ಅಂತ ಬರುತ್ತಲ್ಲ, ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿ ಅಪ್ಲೈ ಮಾಡಿದ ನಂತರ ಏನಾಗುತ್ತೆ, ನಿಮಗೆ ಕ್ಯಾಪ್ಚರನ್ನು ಕೆಳಗಡೆ ಎಂಟ್ರಿ ಮಾಡಬೇಕಾಗುತ್ತೆ. ಆ ಕ್ಯಾಪ್ಚರನ್ನು ಎಂಟ್ರಿ ಮಾಡಿದ ನಂತರ ನೀವು ಈ ಕೆಳಗಡೆ ತೋರಿಸ್ತಾ ಇದೆಯಲ್ಲ, ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮಗೆ ಹೊಸದೊಂದು ಟ್ಯಾಬು ಓಪನ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಈ ಕ್ಯಾಪ್ಚರ್ ಇದೆಯಲ್ಲ, ಈ ಕ್ಯಾಪ್ಚರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿದ ನಂತರ ನೀವೇನು ಮಾಡಬೇಕಾಗುತ್ತೆ, ಈ ಥರ ನಿಮಗೆ ಹೊಸದು ಒಂದು ಟ್ಯಾಬನ್ನು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಟ್ಯಾಬಲ್ಲಿ ಅಪ್ಲೈ ಫಾರ್ ಹೇರ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ಸರ್ವಿಸ್ ಬರುತ್ತೆ. ಅದರಲ್ಲಿ ಬ್ಯಾಟ್ರಿ ಚಾಲಿತ ವೀಲ್‌ಚೇರ್ ಅಂತ ಕ್ಲಿಕ್ ಮಾಡಿದ್ರೆ ಬ್ಯಾಟ್ರಿ ಚಾಲಿತ ವೀಲ್‌ಚೇರ್ ಬರುತ್ತೆ. ಅದರಲ್ಲಿ ನೀವು ಆಧಾರ್ ಅಥೆಂಟಿಫಿಕೇಶನ್ ಮಾಡಬೇಕಾಗುತ್ತೆ ಫಸ್ಟು. ಅದಾದ ನಂತರ ಎಲ್ಲ ಅಪ್ಲಿಕೇಶನ್ಸನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡ್ತಾ ಹೋಗಬೇಕು. ನೋಡಿ, ಅಲ್ಲಿ ಡಿಸಬಿಲಿಟಿ ವೇಸ್ ತೋರಿಸುತ್ತೆ. ಡಿಸಬಿಲಿಟಿನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಪರ್ಸೆಂಟೇಜ್ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಟಗರಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮದು ಆರ್.ಡಿ ನಂಬರ್ ಎಂಟ್ರಿ ಮಾಡಬೇಕಾದ್ರೆ ಜಾತಿ ಆದಾಯ ಪ್ರಮಾಣ ಪತ್ರದ ಸಂಬಂಧಪಟ್ಟಂತೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಅದರಿಂದ ನೀವೇನಾಗುತ್ತೆ, ಫುಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಮತ್ತು ನಿಮ್ಮದು UID ನಂಬರ್ ಹಾಕಿ ಇಲ್ಲಿ ಆ ಒಂದು ಅಂಗ್ರಿಯನ್ನು ಕೊಟ್ಟ ನಂತರ ನೀವು ಇಲ್ಲಿ ಕೆಳಗಡೆ ಇರೋಂಥದ್ದು ಏನು ಮಾಡಬೇಕಾಗುತ್ತೆ, ನೀವು ಒಂದು ಕ್ಯಾಪ್ಚರನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಇಲ್ಲಿ ಸಬ್ಮಿಟನ್ನು ಕೊಡ್ಬೋದು. ಸಬ್ಮಿಟ್ ಕೊಟ್ಟ ನಂತರ ಮುಂದಿನ ಒಂದು ಟ್ಯಾಬನ್ನು ಓಪನ್ ಆಗುತ್ತೆ. ಆ ಟ್ಯಾಬಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ನಾವು ಹಾಕಿರೋಂಥ ಮಾಹಿತಿ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದು ಬಾರಿ ನಾವೇನು ಮಾಡಬೇಕು, ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ಹೋಗ್ತದೆ, ಅನೆಕ್ಸರಿ ಅಂತ ಕೇಳುತ್ತೆ.
ಇಲ್ಲಿಗೆ ನಿಮ್ಮ ಅರ್ಜಿ ಸಬ್ಮಿಟ್ ಆದಂಗೆ ಆಯಿತು. ಯಾರೆಲ್ಲ ಚಾನಲ್ ನೋಡ್ತಿದ್ರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.